ದಕ್ಷಿಣ ಭಾರತದ ಮಹಾ ಕುಂಭಮೇಳ ಅಂತಾನೆ ಖ್ಯಾತಿಯಾಗಿರುವ ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವ ಕಳೆದ 11 ವರ್ಷದಿಂದ ಮಿರ್ಚಿ ಜಾತ್ರೆ ಅಂತಾನು ಫೇಮಸ್ ಆಗಿದೆ. ಮಿರ್ಚಿ ಜಾತ್ರೆ ಅಂತಾನು ಕರೆಸ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 11 ವರ್ಷದಿಂದಾನು ಕೂಡ ಮಹಾದಾಸೋಹದಲ್ಲಿ ಇನ್ನೊಂದು ಪ್ರಸಾದವನ್ನು ಸವಿಯುವ ಲಕ್ಷಾಂತರ ಭಕ್ತರಿಗೆ ಇಲ್ಲಿನ ಮಿರ್ಚಿ ಬಳಗ ಲಕ್ಷ ಭಕ್ತರಿಗೆ ಮಿರ್ಚಿಯನ್ನು ಕೊಡ್ತಾ ಇದೆ. ಈ ಕಾರಣಕ್ಕಾಗಿ ಈ ಒಂದು ಜಾತ್ರೆಯನ್ನ ಮಿರ್ಚಿ ಜಾತ್ರೆ ಅಂತಾನು ಕರೀತಾ ಇದ್ದಾರೆ. ಕಳೆದ 11 ವರ್ಷದಿಂದ ಈ ಒಂದು ಕಾರ್ಯ ನಡ್ಕೊಂಡು ಬರ್ತಾ ಇದ್ದೇನೆ ಅಂತ ಹೇಳ್ಬೋದು. ಮಹಾದಾಸೋಹದಲ್ಲಿ ಅಥವಾ ಸಣ್ಣ ಪುಟ್ಟ ಮದುವೆ ಕಾರ್ಯಕ್ರಮಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲೂ ಕೂಡ ಮಿರ್ಚಿಯನ್ನು ಕೊಡೋದಂತಂದ್ರೆ ಆಯೋಜಕರಿಗೆ ಒಂದಷ್ಟು ಚಾಲೆಂಜಿಂಗ್ ಕೆಲಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಸಿ ಬಿಸಿ ಮಿರ್ಚಿ ಕೊಡೋದು ಊಟಕ್ಕೆ ಅಷ್ಟು ಸುಲಭ ಸಾಧ್ಯ ಕೆಲಸ ಅಲ್ಲ. ಆದ್ರೆ ಇಲ್ಲಿಗೆ ಮಹಾದಾಸೋಹದಲ್ಲಿ ಬರುವ ಲಕ್ಷಾಂತರ ಭಕ್ತರಿಗೆ ಇಲ್ಲಿ ಮಿರ್ಚಿಯನ್ನ ಕೊಡ್ತಾ ಇದ್ದಾರೆ. ಅದು ಯಾವ ರೀತಿ ಮಿರ್ಚಿ ಕೊಡ್ತಾ ಇದಾರೆ ಅನ್ನೋದು ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಬೃಹತ್ ಕಡಾಯಿಗಳನ್ನ ಇಟ್ಟು ಸುತ್ತಲೂ ಕೂಡ ಬಾಣಸಿಗರು ಕುಂತು ಮಿರ್ಚಿ ಕರೆಯೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಲಕ್ಷ ಭಕ್ತರಿಗೆ ಮಿರ್ಚಿಯನ್ನ ದಾಸೋಹದಲ್ಲಿ ಊಟದಲ್ಲಿ ಉಣಬಡಿಸೋದು ಅಂತಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಮಿರ್ಚಿಯ ಸಿದ್ಧತೆಗಳು. ಪ್ರಮುಖವಾಗಿ ಹೇಳೋದಂತಂದ್ರೆ ಇಲ್ಲಿ ಸಾಕಷ್ಟು ತಾಯಂದ್ರು ಸ್ವಯಂ ಪ್ರೇರಿತರಾಗಿ ಬಂದು ಮೊದಲನೇದಾಗಿ ಮಿರ್ಚಿ ಮುರಿಯೋ ಕೆಲಸದಲ್ಲಿ ತೊಡಗಿರೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಯಾರು ಕೂಡ ಇಲ್ಲಿ ಯಾರನ್ನು ಕೂಡ ಹಣ ಕೊಟ್ಟು ಕರೆದುಕೊಂಡು ಬರೋದಿಲ್ಲ. ಬದಲಾಗಿ ಸ್ವಯಂ ಪ್ರೇರಿತರಾಗಿ ಬಂದು ಇಲ್ಲಿ ಮಿರ್ಚಿ ಸೋಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮಿರ್ಚಿ ಏನ್ ಮಾಡ್ತೀವಿ ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿನ ಮೊದಲನೇದಾಗಿ ಮಾಡೋ ಕೆಲಸ ಏನಂದ್ರೆ ಮಿರ್ಚಿ ಸೋಸೋ ಕೆಲಸ. ಆ ದೃಶ್ಯವನ್ನ ನಾವು ಇಲ್ಲಿ ತೋರಿಸ್ತಾ ಬರ್ತಾ ಇದೀನಿ. ಅದೇ ರೀತಿಯಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಮಿರ್ಚಿನ ಕಲಸೋದು ಕೂಡ ಒಂದು ಚಾಲೆಂಜಿಂಗ್. ಆದ್ರೆ ಈ ಮಿರ್ಚಿ ಕಲಸುವ ಕೆಲಸವನ್ನ ಪೇಂಟ್ ಗಳನ್ನ ಏನ್ ಕಲಿಸ್ತೀವಲ್ಲ ಆ ಪೇಂಟ್ ಕಲಸುವ ಒಂದು ಯಂತ್ರದಿಂದ ಆ ಒಂದು ಇದರಿಂದ ಒಂದು ಮಿರ್ಚಿಯ ಹಿಟ್ಟನ್ನ ಕಲಸೋದನ್ನ ನಾವು ದೃಶ್ಯದಲ್ಲಿ ನೋಡ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಈಗ ಏನು ಪೇಂಟ್ ಅನ್ನ ಕಲಿಸ್ತಾರಲ್ಲ, ಪೇಂಟ್ ಕಲಿಸುವ ಒಂದು ಯಂತ್ರಗಳ ಮೂಲಕ ಒಂದು ಮಿರ್ಚಿ ಹಿಟ್ಟನ್ನ ಇಲ್ಲಿ ಕಲಿಸಲಾಗುತ್ತೆ. ಇದು ಕೂಡ ನೋಡೋದಕ್ಕೂ ಮತ್ತು ಕೇಳೋದಕ್ಕೂ ಸಾಕಷ್ಟು ವಿಶೇಷ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಇಲ್ಲಿ ಮಿರ್ಚಿಯನ್ನ ತಯಾರು ಮಾಡಲಾಗುತ್ತೆ. ಇದು ಸಾಮಾನ್ಯವಾಗಿ ಕೈಯಿಂದ ಏನು ಇಷ್ಟು ಪ್ರಮಾಣದ ಹಿಟ್ಟನ್ನ ಕಲಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಈ ರೀತಿಯಾಗಿ ಬೃಹತ್ ಪ್ರಮಾಣದ ಹಿಟ್ಟನ್ನ ಕಲಸೋದ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಮಿರ್ಚಿ ಬಳಗ ಈ ಒಂದು ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ಕಳೆದ 11 ವರ್ಷದಿಂದನೂ ಕೂಡ ಇಲ್ಲಿ ಸಾಕಷ್ಟು ಸಮಾನ ಮನಸ್ಕ ಯುವಕರು, ಸಮಾನ ಮನಸ್ಕ ಸ್ನೇಹಿತರು ಸೇರಿ ಈ ಕಳೆದ 11 ವರ್ಷದಿಂದ ದಾಸೋಹದಲ್ಲಿ ಮಿರ್ಚಿಯನ್ನು ಕೊಡ್ತಾ ಇದ್ರೆ ಅವ್ರನ್ನ ಮಾತಾಡಿಸುವ ಮೂಲಕ ಇದನ್ನ ಯಾವ ರೀತಿ ಎಲ್ಲ ಮಾಡ್ತಾರೆ ಅಂತ ಕೇಳ್ಬೋದು. ಸರ್ ನಮಸ್ತೆ. ಈಗ ಈ ಒಂದು ಮಿರ್ಚಿಗೆ ಏನೇನೆಲ್ಲ ಬಳಸಿದಿರಿ, ಕಡಾಯಿ ಎಷ್ಟಿದೆ ಅಂತ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸರ್, ಗವಿಸಿದ್ದೇಶ್ವರ ಜಾತ್ರಾ ಪ್ರಯುಕ್ತ ಈ ಮಿರ್ಚಿ ಸೇವೆಯನ್ನು ಸಮಾನ ಮನಸ್ಕರ ಗೆಳೆಯರ ಬಳಗದಿಂದ ನಡೆಸ್ತಾ ಇದ್ದೀವಿ. ಇಲ್ಲಿ ಏನಪ್ಪಾ ಅಂದ್ರೆ ಒಂದು 16 ಕಡಾಯಿ, ಅವು ಸಣ್ಣ ಪುಟ್ಟ ಅಲ್ಲ, ದೊಡ್ಡ ಕಡಾಯಿ 16 ಕಡಾಯಿ 600 ಜನ ಬಾಣಿಸಿದ್ರು. ಇದ್ರಾಗ ಏನಪ್ಪಾ ಅಂದ್ರೆ 25 ಕ್ವಿಂಟಲ್ ಕಡ್ಲಿ ಹಿಟ್ಟು, 22 ಕ್ವಿಂಟಲ್ ಹಸಿಮೆಣಸಿನ್ಕಾಯಿ, ಒಂದು 60 kg ಉಪ್ಪು, ಒಂದು 25 kg ಅಜ್ವಾನ, ಆಮೇಲೆ 12ರಿಂದ 13 ಬ್ಯಾರಲ್ ಎಣ್ಣೆ, ಒಳ್ಳೆಣ್ಣೆ, ಇದೆಲ್ಲ ಸೇರಿ ಸುಮಾರು ಒಂದು 6ರಿಂದ 7 ಲಕ್ಷ ಮಿರ್ಚಿ ಇವತ್ತು ತಯಾರು ಮಾಡ್ತಾ ಇದೀವಿ. ಬೆಳಿಗ್ಗೆ ಒಂದು 6 ಗಂಟೆಯಿಂದ ಚಲುವಾಗಿದೆ. ರಾತ್ರಿ 10-11 ಗಂಟೆ ಮಟ್ಟನೂ ಇದು ನಡೀತಾ ಇರುತ್ತೆ. ಇಲ್ಲಿ ಇದೇನಪ್ಪ ಅಂದ್ರೆ ಇದು ಎಲ್ಲರೂ ಭಕ್ತಿ ಮನೋಭಾವದಿಂದ ಎಲ್ಲ ತಮ್ಮ ವೈಯಕ್ತಿಕ ಯಾರು ಇದಿಲ್ಲ, ಎಲ್ಲ ಸಮಾನ ಮನಸ್ಕರ ಇದ್ದಾರೆ. ಎಲ್ಲರೂ ತಮ್ಮ ಸೇವಾ ಮನೋಭಾವದಿಂದ ಬಂದು ಎಲ್ಲರೂ ಮಾಡ್ತಾ ಇದ್ದಾರೆ. ಯಾರು ಇದ್ರು ಫೋರ್ಸೇಬಲ್ ಇಲ್ಲ ಯಾರ್ದು. ಖರ್ಚು ವೆಚ್ಚವನ್ನ ಹೆಂಗ್ ತೂಗಿಸ್ತೀರಿ? ಖರ್ಚು ವೆಚ್ಚ ಅದೇನೈತೆ ಸಮಾನ ಮನಸ್ಕರ ಬಳಗದಿಂದ ನಾವು ಯಾವ್ದು ಇದಿಲ್ಲ ಸರ್, ಎಲ್ಲ ಮಠದಿಂದನೇ ಇರ್ತಾ ಬಂದ್ ಮಾಡೋದಷ್ಟೇ ನಮ್ ಕೆಲಸ. ಇಲ್ಲಿ ಎಲ್ಲ ಅಜ್ಜನ ಆಶೀರ್ವಾದ, ಎಲ್ಲ ಗವಿಸಿದ್ದಪ್ಪ ಅಜ್ಜ ಹೆಂಗ್ ಹೇಳ್ತಾ ನಂಗೆ ಕೇಳೋದಷ್ಟೇ ನಮ್ ಕರ್ತವ್ಯ. ಇಲ್ಲಿ ಅವ್ರದ್ದು ಎಲ್ಲ ಮಠದಿಂದ ನಡೀತಾ ಇತ್ತು ಸರ್. ಎಲ್ಲ ಇದಿಷ್ಟು ಇಲ್ಲಿನ ಮಿರ್ಚಿ ಬಳಗದ ಒಂದು ಗೆಳೆಯರು ಹೇಳ್ತಕ್ಕಂತ ಮಾತು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಏನೇ ನಡೆದ್ರು ಕೂಡ ಅದು ಅದ್ಭುತ ಅಂತಾನೆ ಹೇಳ್ಬೋದು. ಇದನ್ನ ಸ್ವತಃ ಗವಿಸಿದ್ದೇಶ್ವರ ಶ್ರೀಗಳು ಕೂಡ ಹೇಳ್ತಾರೆ. ಏನಂತಂದ್ರೆ ಎಲ್ಲಾ VIP-ಗಳನ್ನ ಜನ ನೋಡಕ್ ಹೋದ್ರೆ ಜನರನ್ನ ನೋಡೋದಕ್ಕೆ VIP-ಗಳು ಕೊಪ್ಪಳ ಜಾತ್ರೆಗೆ ಬರ್ತಾರೆ ಅನ್ನೋ ಮಾತೈತಲ್ಲ, ನಿಜಕ್ಕೂ ಕೂಡ ಈ ಎಲ್ಲಾ ದೃಶ್ಯಗಳನ್ನ ನೋಡ್ತಾ ಇದ್ರೆ ಶ್ರೀಗಳ ಮಾತು ನಿಜಕ್ಕೂ ಅತ್ಯದ್ಭುತ ಅನ್ನೋ ಮಾತನ್ನು ಕೂಡ ಅನ್ನಿಸ್ತಾ ಇದೆ. ಶರಣಬಸವ ಹುಲಿಯದರ್, ವಿಶ್ವವಾಣಿ ಟಿವಿ, ಕೊಪ್ಪಳ.